ಪೊಲೀಸ್ ಕಸ್ಟಡಿಯಲ್ಲಿದ್ದ ಆರೋಪಿ ಸಾವನ್ನಪ್ಪಿದ ಆರೋಪ ಕೇಳಿ ಬಂದಿದೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಠಾಣೆಯಲ್ಲಿ ಈ ಘಟನೆ ನಡೆದಿರೋದು. ಪೊಲೀಸ್ ಕಸ್ಟಡಿಯಲ್ಲಿದ್ದಂತಹ ಆರೋಪಿ ಸಾವನ್ನಪ್ಪಿರೋದು. ಸೊ ಲಾಕಪ್ ಡೆತ್ ಆಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಸ್ಟೇಷನ್ನ ಮುಂದೆ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಮಟ್ಕ ಆಡ್ತಾ ಇದ್ದಂತಹ ಆದಿಲ್ನನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ಕಸ್ಟಡಿಯಲ್ಲಿ ಇಟ್ಕೊಂಡಿರ್ತಾರೆ. ಈ ಆರೋಪಿ ಪೊಲೀಸ್ ಕಸ್ಟಡಿಯಲ್ಲೇ ಸಾವನ್ನಪ್ಪಿರ್ತಾನೆ. ಆದಿಲ್ ಸಾವನ್ನಪ್ಪಿದ್ದಂತೆ ಠಾಣೆಯ ಮುಂದೆ ಜನ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ಜೀಪ್ ಕೂಡ ಪಲ್ಟಿಯಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿ ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ. ಸಾವಿಗೆ ಪೊಲೀಸರೇ ಕಾರಣ ಅಂತ ಕುಟುಂಬ ಆಕ್ರೋಶ ವ್ಯಕ್ತಪಡಿಸಿದೆ. ದಾವಣಗೆರೆಯ ASP ಕಾರ್ ಮೇಲೆ ಕೂಡ ಕಲ್ಲು ತೂರಾಟ ನಡೆಸಿದ್ದಾರೆ. ಪೊಲೀಸರ ಮೇಲೂ ಕೂಡ ಕಲ್ಲು ತೂರಿದ್ದಾರೆ ಕಿಡಿಗೇಡಿಗಳು. ಈ ಘಟನೆಯಲ್ಲಿ ಕೆಲ ಪೊಲೀಸರಿಗೆ ಗಾಯಗಳಾಗಿದೆ. ಎಲ್ಲರೂ ಕೂಡ ಸದ್ಯ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಾದೇವ್. ಈಗ ಲಾಕಪ್ ಡೆತ್ನ ಆರೋಪ ಕೇಳಿ ಬರ್ತಾ ಇದೆ. ಅಲ್ಲಿನ ಪರಿಸ್ಥಿತಿ ನೋಡಿದ್ರೆ ದೃಶ್ಯಗಳಲ್ಲಿ ಕೈಮೀರಿ ಹೋದಾಗಿದೆ. ಸದ್ಯ ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಏನು ಗೊತ್ತಾಗ್ತಾ ಇದೆ? ಅಲ್ಲಿನ ಪರಿಸ್ಥಿತಿ ಏನು ಈಗ? ಏನು ನಿನ್ನೆ ರಾತ್ರಿ ಆದಿಲ್ ಎಂಬ ಯುವಕನನ್ನ ಏನು ಪೊಲೀಸರು ಲಾಕಪ್ ಡೆತ್ ಮಾಡಿದ್ದಾರೆ, ಆತನ ಅವರೇ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಆರೋಪಿಸಿ ಆದಿಲ್ ಕುಟುಂಬಸ್ಥರು ಮತ್ತು ಅಲ್ಲಿನ ಅವರ ಕೆಲವೊಂದಿಷ್ಟು ಜನರು, ಸಮಾಜ ಬಾಂಧವರು ಕೂಡ ಎಲ್ಲರೂ ಸೇರಿ ಒಂದು ಪೊಲೀಸ್ ಠಾಣೆಗೆ ಒಂದು ಮುತ್ತಿಗೆಯನ್ನು ಹಾಕಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರ್ತಾರೆ. ಈತ ಮತಕ ಆಡ್ತಾನೆ ಅಂತ ಹೇಳಿ ಪೊಲೀಸರು ಆತನನ್ನ ಬಂಧಿಸಿ ನಿನ್ನೆ ಮಧ್ಯಾಹ್ನ ಕರೆತರುವಂತ ಕೆಲಸವನ್ನು ಮಾಡ್ತಾರೆ. ಇಂಥ ಒಂದು ಸಮಯದಲ್ಲಿ ಏನಾಗುತ್ತೆ ಅಂತಂದ್ರೆ ಈತ ಮಟಕದಲ್ಲಿ ಭಾಗಿಯಾಗಿದ್ದಂತೆ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ನಂತರ ಆತ ಹೋಗುವಾಗನೇ ಕಾರಿನಲ್ಲಿ ಕುಸಿದು ಬೀಳ್ತಾನೆ ಅಂತ ಹೇಳಿ ಪೊಲೀಸರಿಗೆ ಸದ್ಯಕ್ಕೆ ಒಂದು ಮಾಹಿತಿಯನ್ನು ನೀಡಿರುವಂಥದ್ದು. ಮತ್ತು ಆತನನ್ನ ತಕ್ಷಣ ಆಸ್ಪತ್ರೆಗೆ ಕೂಡ ಸೇರಿಸಿದ್ರಂತೆ. ಆದರೆ ಆತ ಆಗಲೇ ಆಸ್ಪತ್ರೆಗೆ ಕರೆತರೋ ಮೊದಲೇ 5 ನಿಮಿಷ ಮೃತಪಟ್ಟಿದ್ದಾರೆ ಅಂತ ಹೇಳಿ ವೈದ್ಯರು ಒಂದು ತಿಳಿಪಡಿಸ್ತಾ ಇರ್ತಾರೆ. ನಂತರ ಈ ವಿಷಯವನ್ನ ಏನು ಮೃತರ ಸಂಬಂಧಿಕರಿಗೆ ಪೊಲೀಸರು ತಿಳಿಸ್ತಾರೆ. ಅಲ್ಲಿ ನಂತರ ಎಲ್ಲ ಸಂಬಂಧಿಕರು ಮತ್ತು ಅವರ ಸಮಾಜ ಬಾಂಧವರು ಬಂದು ಅಲ್ಲಿ ಗಲಾಟೆಯನ್ನ ಮಾಡ್ತಾರೆ. ಯಾಕಂದ್ರೆ ಆತ ನೀವು ಏನಾದ್ರೂ ವಿಚಾರಣೆಯನ್ನ ನೀಟಾಗಿ ಮಾಡಬೇಕಾಗಿತ್ತು. ಆತ ಆರೋಗ್ಯವಾಗಿ ಆತ ನೀವು ಅರೆಸ್ಟ್ ಮಾಡ್ತಿದ್ದಂತ ಕುಸಿದು ಬಿದ್ದು ಸಾವನ್ನಪ್ಪಕ್ಕೆ ಹೇಗೆ ಸಾಧ್ಯ? ಇದು ನೀವೇ ಕೊಲೆ ಮಾಡಿದ್ರಿ ಅಂತ ಹೇಳಿ ಠಾಣೆಗೆ ಒಂದು ಮುತ್ತಿಗೆ ಹಾಕಿ ಅಲ್ಲಿ ಗಲಾಟೆಯನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೆ ಎಲ್ಲ ಕೂಡ ಮನವಿಯನ್ನ ಮಾಡ್ತಾರೆ. ಇದ್ರ ಬಗ್ಗೆ ಒಂದು ತನಿಖೆಯನ್ನು ಕೂಡ ಮಾಡ್ತೀವಿ, ಏನೇ ಇದ್ರು ಯಾರಿಗೆ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷಣ ಕೊಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ಮೇಲಧಿಕಾರಿಗಳು ಅಂದ್ರೆ ಪೊಲೀಸರು, DYSP ಮತ್ತು SP ಕೂಡ ಅವ್ರನ್ನ ಮನವೊಲಿಸುವಂತ ಕೆಲಸವನ್ನ ಮಾಡ್ತಾರೆ. ಅಲ್ಲಿ ಅಡಿಷನಲ್ SP ಮತ್ತು SP ಅವರು ಕೂಡ ಬಂದ್ರು, ಮಾತನ್ನ ಕೇಳದೆ ಅವ್ರ ಕಾರ್ಗಳ ಮೇಲೂ ಕೂಡ ಒಂದು ಕಲ್ಲು ತೂರಾಟವನ್ನ ಮಾಡ್ತಾರೆ. ಇದು ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ಪೊಲೀಸರು ಒಂದು ಅಶ್ರುವಾಯನ ಸಿಡಿಸಿ ಲಘು ಲಾಠಿ ಚಾರ್ಜ್ ಅನ್ನ ಮಾಡ್ತಾರೆ. ಈ ಒಂದು ಸಮಯದಲ್ಲಿ ಉದ್ರಿಕ್ತರು ಏನ್ ಮಾಡ್ತಾರೆ, ನಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಪೊಲೀಸ್ ಠಾಣೆ ಮೇಲೆ ಮತ್ತು ಪೊಲೀಸರು ಕಾರ್ ಮೇಲೆ ಮತ್ತು ಪೊಲೀಸರ ಮೇಲೂ ಕೂಡ ಒಂದು ಕಲ್ಲು ತೂರಾಟವನ್ನ ಮಾಡ್ತಾರೆ. ಈ ಒಂದು ಸಮಯದಲ್ಲಿ ಒಂದು 4-5 ಜನ ಪೊಲೀಸರು ಕೂಡ ಗಾಯ ಆಗಿದೆ. ಕೆಲವೊಂದಿಷ್ಟು ಅಲ್ಲಿ ಬಂದಂತ ಕೆಲವೊಂದಿಷ್ಟು ಸಾರ್ವಜನಿಕರು ಕೂಡ ಗಾಯ ಆಗಿದೆ. ಅವರಿಗೂ ಕೂಡ ಏನೋ ಚನ್ನಗಿರಿ ಸ್ಥಳೀಯ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆಯನ್ನು ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಇನ್ನು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ದಾವಣಗೆರೆ SP ಉಮಾ ಪ್ರಶಾಂತ್ ಅವರು ಈಗಾಗಲೇ ಒಂದು 100ಕ್ಕೂ ಅಧಿಕ ಪೊಲೀಸರನ್ನ. ಥ್ಯಾಂಕ್ ಯು ಮಹಾದೇವ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.